ಜೀವಮಾರ್ಗ ಎನ್ನುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಈ ದಿವಸ ಕರ್ತನ ವಾಕ್ಯದ ಕಡೆ ಗಮನಹರಿಸುವ ಸತ್ಯವೇದದ ವಾಕ್ಯ ಭಾಗವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 7-8 ವಚನವನ್ನು ಓದಿ ಕೇಳುವ. ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ, ಆತನ ಕೆರಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೇನು, ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು ಎಂಬುವಂಥದ್ದೇ. ಪ್ರಿಯ ದೇವ ಜನರೇ, ನಾವಿಲ್ಲಿ ಗಮನಹರಿಸಿ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆಯು ಸತ್ಯವೇದದಲ್ಲಿ ಕ್ರಮಾಂಕದ ಪ್ರಕಾರ ನೋಡುವುದಾದರೆ 41ನೇ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ 2ನೇ ಪುಸ್ತಕ. ಇದರಲ್ಲಿ 16 ಅಧ್ಯಾಯಗಳನ್ನು ಅಡಕವಾಗಿದ್ದು 678 ವಚನವನ್ನು ಹುದುಗಿದೆ. ಇದನ್ನು ಕ್ರಿಸ್ತ ಶಕ 68ರಲ್ಲಿ ರೋಮದಲ್ಲಿ ರಚಿಸಲ್ಪಟ್ಟಿತ್ತು. ಈ ಪುಸ್ತಕ ಬರೆದ ಗ್ರಂಥಕರ್ತರು ಯಾರಂದರೆ ಮಾರ್ಕನು ಬರೆಯುತ್ತಾನೆ. ಈತನು ರೋಮಾಯ ಜನರನ್ನು ಎದುರಿಟ್ಟುಕೊಂಡು ರಚನೆ ಮಾಡುತ್ತಾನೆ. ರೋಮನರಿಗೆ ಒಡೆತನದ ಅನುಭವ ಇದೆ, ಆಳಿನ ಅನುಭವ ಇಲ್ಲ. ತಗ್ಗಿಸಿಕೊಳ್ಳುವುದರಲ್ಲಿ ಎಂಥ ಆಶೀರ್ವಾದವನ್ನು ಇದೆ ಎನ್ನುವುದನ್ನು ಪ್ರಸ್ತಾಪಿಸಿ ತೋರಿಸ್ತಾನೆ. ಯೇಸು ಸ್ವಾಮಿ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡೋದಕ್ಕಾಗಿ ಲೋಕಕ್ಕೆ ಬಂದನು ಅಂತ ಹೇಳಿ ಪ್ರತಿಬಿಂಬಿಸುವುದನ್ನು ನಾವು ಕಾಣುತ್ತೇವೆ. ಈ ಮಾರ್ಕನ ಬರೆದ ಸುವಾರ್ತೆಯನ್ನು 5 ಭಾಗವಾಗಿ ವಿಭಜನೆ ಮಾಡಲ್ಪಟ್ಟದೆ. ಮೊದಲನೇ ಭಾಗದಲ್ಲಿ ಯೇಸು ತನ್ನ ಸೇವಾ ಕಾರ್ಯಕ್ಕಾಗಿ ಸಿದ್ಧನಾದಂಥದ್ದು. 1ನೇ ಅಧ್ಯಾಯ 1ರಿಂದ 20 ವಚನದವರೆಗೆ ನಾವು ಓದುತ್ತೇವೆ. 2ನೇ ಭಾಗವನ್ನು ಗಮನಿಸುವುದಾದರೆ 1ನೇ ಅಧ್ಯಾಯ 21ನೇ ವಚನದಿಂದ ನಾವು 9ನೇ ಅಧ್ಯಾಯದ 50 ವಚನದವರೆಗೆ ಗಮನಹರಿಸಿ ನೋಡುವಾಗ ಯೇಸು ಸ್ವಾಮಿ ಗಲಿಲಾಯದಲ್ಲಿ ದೇವರ ಕಾರ್ಯವನ್ನು ಕೈಗೊಂಡದನ್ನು ನಾವು ಕಾಣುತ್ತೇವೆ. 3ನೇದಾಗಿ ಗಮನಿಸುವುದಾದರೆ ಯೇಸು ಸ್ವಾಮಿ ಯೂದಾಯದಲ್ಲಿ ಬೋಧಿಸಿದ್ದು ಮತ್ತು ಸೂಚಕ ಕಾರ್ಯವನ್ನು ಮಾಡಿದ್ದು 10ನೇ ಅಧ್ಯಾಯ 1ನೇ ವಚನದಿಂದ 52 ವಚನದವರೆಗೆ ಕಾಣುತ್ತೇವೆ. 4ನೇದಾಗಿ ಗಮನಿಸುವಾಗ ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಿದ್ದನ್ನು 11ನೇ ಅಧ್ಯಾಯ 1ನೇ ವಚನದಿಂದ 15ನೇ ಅಧ್ಯಾಯದ 47 ವಚನದವರೆಗೆ ನಾವು ಕಾಣುತ್ತೇವೆ. 5ನೇದಾಗಿ ಗಮನಿಸುವಾಗ ಯೇಸು ಸ್ವಾಮಿ ಪುನರುತ್ಥಾನಗೊಂಡದನ್ನು 16ನೇ ಅಧ್ಯಾಯ 1ನೇ ವಚನದಿಂದ 20 ವಚನದವರೆಗೆ ನಾವು ಕಾಣುತ್ತೇವೆ. ಪ್ರಿಯರಲ್ಲಿ ಗಮನಹರಿಸಿ ನೋಡುವಾಗ ಈ 16 ಅಧ್ಯಾಯಗಳನ್ನು 5 ಭಾಗವಾಗಿ ವಿಭಜನೆ ಮಾಡಲ್ಪಟ್ಟದೆ. ಈ 16 ಅಧ್ಯಾಯಗಳಲ್ಲಿ 678 ವಚನಗಳಲ್ಲಿ ಏನನ್ನು ಹುದುಗಿದೆ ಎನ್ನುವುದನ್ನು ನಾನು ಸ್ವಲ್ಪ ನಿಮ್ಮ ನೆನಪಿಗೆ ತರಲಿಕ್ಕೆ ಬಯಸ್ತೇನೆ. 1ನೇ ಅಧ್ಯಾಯವನ್ನು ಧ್ಯಾನಿಸಿ ನೋಡುವಾಗ ಸ್ನಾನಿಕನಾದ ಯೋಹಾನನ ವಿಷಯವನ್ನು ಕುರಿತು ಪ್ರಸ್ತಾಪಿಸಲ್ಪಟ್ಟದೆ. 2ನೇ ಅಧ್ಯಾಯದಲ್ಲಿ ಒಬ್ಬ ಪಾರ್ಶ್ವರೋಗಿಯನ್ನು ಸ್ವಸ್ಥ ಮಾಡಿರುವಂಥದ್ದು. 3ನೇ ಅಧ್ಯಾಯದಲ್ಲಿ ಕೈಬತ್ತಿ ಹೋದವನನ್ನು ಗುಣಪಡಿಸಿರುವಂಥದ್ದು. 4ನೇ ಅಧ್ಯಾಯದಲ್ಲಿ ದೇವರಾಜ್ಯದ ಸಾಮ್ಯವನ್ನು ಕುರಿತು, ಬಿತ್ತುವವನ ಸಾಮ್ಯವನ್ನು ಕುರಿತು ಪ್ರಸ್ತಾಪ ಮಾಡುತ್ತಾರೆ. 5ನೇ ಅಧ್ಯಾಯದಲ್ಲಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಿರುವಂಥದ್ದು. 6ನೇ ಅಧ್ಯಾಯದಲ್ಲಿ ಯೇಸುವಿಗೆ ತನ್ನ ಸ್ವಂತ ಊರಿನಲ್ಲಿ ತಾತ್ಸರ ಮಾಡಿರುವಂಥದ್ದು. 7ನೇ ಅಧ್ಯಾಯದಲ್ಲಿ ಮನುಷ್ಯನು ಊಟದಿಂದ ಕೆಡುವುದಿಲ್ಲ ಎಂಬುದಾಗಿ ಪ್ರಬೋಧಿಸಿದು. ಇನ್ನು 8ನೇ ಅಧ್ಯಾಯವನ್ನು ಗಮನಿಸಿ ನೋಡುವಾಗ 4,000 ಜನರಿಗೆ ಸ್ವಾಮಿ ಊಟ ಬಡಿಸಿ ಸಂತೃಪ್ತಿಪಡಿಸಿದಂಥ ಚಿತ್ರಣವೂ ಇದೆ. 9ನೇ ಅಧ್ಯಾಯದಲ್ಲಿ ಸ್ವಾಮಿ ಬೆಟ್ಟವನ್ನು ಹತ್ತಿ ಪ್ರಾರ್ಥಿಸುವಾಗ ಅವರ ಮುಖಭಾವವು ಪ್ರಕಾಶಮಾನವಾದಂಥದ್ದು, ಮೋಶೆ ಎಲಿಯ ಕಾಣಿಸಿಕೊಂಡು ಮಾತನಾಡಿರುವಂಥದ್ದು. 10ನೇ ಅಧ್ಯಾಯದಲ್ಲಿ ಹೆಂಡತಿಯ ಪರಿತಿ ಆಗದ ವಿಷಯವನ್ನು ಕುರಿತು ಪ್ರಸ್ತಾಪಿಸಲ್ಪಟ್ಟದೆ. 11ನೇ ಅಧ್ಯಾಯದಲ್ಲಿ ಸ್ವಾಮಿ ಕತ್ತೆ ಮರಿಯನ್ನು ಹತ್ತಿ ಅರಸನಂತೆ ಯೆರೂಸಲೇಮಿನ ಒಳಗಡೆ ಪ್ರವೇಶ ಮಾಡಿರುವಂಥದ್ದು. 12ನೇ ಅಧ್ಯಾಯದಲ್ಲಿ ದ್ರಾಕ್ಷ ತೋಟದ ಸಾಮ್ಯವನ್ನು ಕುರಿತು, 13ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನ ನಾಶನವನ್ನು ಕುರಿತು ಪ್ರಸ್ತಾಪಿಸಲ್ಪಟ್ಟದೆ. 14ನೇ ಅಧ್ಯಾಯದಲ್ಲಿ ಅಧಿಕಾರಿಗಳು ಯೇಸುವನ್ನು ಹಿಡಿಯುವುದಕ್ಕೆ ಉಪಾಯ ಮಾಡಿದ್ದು, ಒಬ್ಬ ಸ್ತ್ರೀ ಅಚಟ ಜಟಮಾಸಿ ಪರಿಮಳ ತೈಲವನ್ನು ತಂದು ಯೇಸುವಿನ ತಲೆ ಮೇಲೆ ಸುರಿದು ತನ್ನ ತಲೆ ಕೂದಲಿನಿಂದ ಆತನ ಪಾದವನ್ನು ಒರೆಸುವಂಥ ಚಿತ್ರಣ. ಇನ್ನು 15ನೇ ಅಧ್ಯಾಯದಲ್ಲಿ ಪಿಲಾತನು ಯೇಸುವಿಗೆ ಮರಣದಂಡನೆಯನ್ನು ವಿಧಿಸಿದ್ದು, 16ನೇ ಅಧ್ಯಾಯದಲ್ಲಿ ಯೇಸುವಿನ ಪುನರುತ್ಥಾನ.
ಇಡೀ 16 ಅಧ್ಯಾಯಗಳ 678 ವಚನಗಳ ಸಾರಾಂಶವೂ ಹೀಗೆ ಇದೆ. ಈಗ ನಾವು ಓದಿರುವಂಥದ್ದು ಮೊದಲನೇ ಅಧ್ಯಾಯ 7-8 ವಚನವನ್ನು ಧ್ಯಾನಿಸಿದ್ದೇವೆ. ಇಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯ ಹೆಸರಿನ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ. ಈ ಯೋಹಾನನ ಬಗ್ಗೆ ನಾವು ಗಮನಿಸುವುದಾದರೆ, ಜಕರಿಯ ಮತ್ತು ಎಲಿಜಬೇತಳಲ್ಲಿ ಹುಟ್ಟಿದ ಮಗನೇ ಯೋಹಾನನು. ಜಕರಿಯನು ಒಬ್ಬ ಯಾಜಕನಾಗಿದ್ದನು. ಸರತಿಯ ಪ್ರಕಾರ ದೇವಾಲಯದಲ್ಲಿ ಧೂಪ ಹಾಕುವುದಕ್ಕೆ ಯಜ್ಞವೇದಿ ಬಳಿಗೆ ಹೋದಾಗ ದೇವದೂತನು ಆತನಿಗೆ ಹೇಳ್ತಾನೆ, ಜಕರಿಯನೇ, ದೇವರು ನಿನಗೆ ಒಂದು ಮಗುವನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಆವಾಗ ಜಕರಿಯನಿಗೆ ದೇವದೂತನ ಮಾತನ್ನು ಅಲೆಗಳೆಯಂಗಿಲ್ಲ, ತನ್ನ ವಯಸ್ಸಿನ ಮೇಲೆ ನಂಬಿಕೆಯೂ ಇಲ್ಲ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ತಿರುಗಿ ದೇವದೂತನ ಆತನಿಗೆ ಒಂದು ಗುರುತನ್ನು ಕೊಡ್ತಾನೆ. ಈತನು ಯಜ್ಞವೇದಿ ಹತ್ತಿರ ಧೂಪ ಹಾಕಿ ಕೆಳಗಡೆ ಇಳಿದ ತಕ್ಷಣವೇ ಕೈ ಸನ್ನೆ ಮಾಡಲು ಪ್ರಾರಂಭ ಮಾಡ್ತಾನೆ. ಮಾತನಾಡಲಿಕ್ಕೆ ಬರುವುದಿಲ್ಲ, ಮೂಕನಂತೆ ವರ್ತಿಸುತ್ತಾನೆ. ಹೀಗೆ ಗಮನಹರಿಸಿ ನೋಡುವಾಗ ಎಲಿಜಬೇತಳು ಗರ್ಭಧರಿಸಿ ಮಗುವನ್ನು ಹೆತ್ತು ಅದಕ್ಕೆ ನಾಮಕರಣ ಮಾಡುವ ಸಂದರ್ಭದಲ್ಲಿ ಜಕರಿಯನು ಮಾತನಾಡಿ ಈ ಮಗುವಿಗೆ ಯೋಹಾನನೆಂದು ಹೆಸರಿಡಬೇಕು ಎಂಬುದಾಗಿ. ನಾವಿಲ್ಲಿ ಗಮನಹರಿಸಿ ನೋಡುವಾಗ ಈ ಯೋಹಾನನು ದೊಡ್ಡವನಾದ ಮೇಲೆ ಒಬ್ಬ ಪ್ರವಾದಿಯಾಗ್ತಾನೆ. ಈತನ ವಿಷಯದಲ್ಲಿ ಪ್ರವಾದಿಯಾದ ಯೆಶಾಯ ಹೀಗೆ ಹೇಳ್ತಾನೆ, ಕರ್ತನ ದಾರಿಯನ್ನು ಸಿದ್ಧ ಮಾಡುವುದಕ್ಕಾಗಿ ದೇವರು ಕಳಿಸಿಕೊಟ್ಟ ಶಬ್ದವದೇ ಎಂಬುದಾಗಿ. ಈತನು ಯೆರೂಸಲೇಮ್ ಯೊರ್ದಾನ್ ಹೊಳೆಯ ಸುತ್ತಮುತ್ತಲಿರುವಂಥ ಹಳ್ಳಿಪಳ್ಳಿಗಳನ್ನು ಸಂಧಿಸಿ ಪರಲೋಕ ರಾಜ್ಯದ ವಾರ್ತೆಯನ್ನು ಕುರಿತು ಜನರಿಗೆ ಸಾರಿ ಹೇಳುತ್ತಾ ಇದ್ದನು. ಪಶ್ಚಾತ್ತಾಪಪಟ್ಟಂಥ ಜನರಿಗೆ ಯೊರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದನು. ಇದನ್ನೆಲ್ಲವನ್ನು ಗ್ರಹಿಸಿದಂಥ ಅಲ್ಲಿನ ಸಿಪಾಯಿಗಳು ಯೋಹಾನನ ಬಳಿಗೆ ಬರ್ತಾರೆ. ಬಂದು ಯೋಹಾನನ ಕೇಳ್ತಾರೆ, ಗುರುವೇ, ನಾವೇನು ಮಾಡಬೇಕು ನಮಗೆ ಹೇಳು ಅಂತ. ಆಗ ಯೋಹಾನನು ಕೊಟ್ಟ ಉಪದೇಶ ಏನಂದರೆ, ನಿಮ್ಮ ಸಂಬಳದಲ್ಲಿ ನೀವು ತೃಪ್ತರಾಗಿರಿ, ಯಾರಿಂದಲೂ ಅನ್ಯವಾಗಿ ಏನನ್ನೂ ತೆಗೆದುಕೊಳ್ಳಬೇಡಿರಿ. ಈ ಯೋಹಾನನು ಸಿಪಾಯಿಯನ್ನು ಬೋಧಿಸಿರುವಂಥದ್ದು ನಿಮ್ಮ ಸಂಬಳದಲ್ಲಿ ನೀವು ತೃಪ್ತರಾಗಿರಿ ಅಂತ. ನಿಮ್ಮ ದುಡಿಮೆಗೆ ಏನು ನಿಮಗೆ ಪ್ರತಿಫಲ ಸಿಕ್ಕುತ್ತದೋ ಅದರಲ್ಲಿ ಸಂತೃಪ್ತರಾಗಿರಿ, ಯಾರಿಂದಲೂ ಅನ್ಯಾಯವಾಗಿ ಏನನ್ನು ತೆಗೆದುಕೊಳ್ಳಬೇಡಿರಿ, ಯಾರನ್ನು ಹೆದರಿಸಿ ತೆಗೆದುಕೊಳ್ಳಬೇಡಿರಿ. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಬದುಕನ್ನು ಮಾಡಲಿಕ್ಕೆ ಸಿಪಾಯಿಗಳಿಗೆ ಬೋಧಿಸಿದ್ದನ್ನು ಕಾಣುತ್ತೇವೆ. ಅಲ್ಲಿಂದ ಆತನು ಯೆರೂಸಲೇಮಿಗೆ ಹೋದಾಗ ಅಲ್ಲಿ ಅರಸನಾದ ಹೆರೋದನನ್ನು ಖಂಡಿಸ್ತಾನೆ. ಹೆರೋದನು ತನ್ನ ಅಣ್ಣನ ಹೆಂಡತಿ ಒಂದಿಗೆ ಅನೈತಿಕವಾದ ಸಂಬಂಧ ಇಟ್ಟುಕೊಂಡ ಕಾರಣ ಯೋಹಾನನ ಆತನು ಖಂಡಿಸ್ತಾನೆ. ಹೆರೋದನೇ, ನೀನು ನಿನ್ನ ಅಣ್ಣನ ಹೆಂಡತಿಯೊಂದಿಗೆ ಇಟ್ಟುಕೊಂಡ ಅನೈತಿಕ ಸಂಬಂಧವು ರಾಜಧರ್ಮಕ್ಕೂ ಮತ್ತು ದೇವರಿಗೆ ವಿರೋಧವಾದದಂತ ಹೇಳಿ ಖಂಡಿಸ್ತಾನೆ. ಆಗ ಹೆರೋದನು, ಹೀಗೆ ಬಿಟ್ಟರೆ ನನ್ನ 108 ತಪ್ಪುಗಳನ್ನು ಬಯಲಿಗಿಳಿತಾನೆ, ನನ್ನ ಮಾನ ಹರಾಜಾಗುತ್ತೆ, ನನ್ನ ಅಧಿಕಾರ ನನ್ನಿಂದ ಕೈ ತಪ್ಪುತ್ತೆ ಅಂತ ಹೇಳಿ ಯೋಹಾನನ್ನು ಹಿಡಿದು ಸೆರೆಮನೆಗೆ ಹಾಕ್ತಾನೆ. ಒಬ್ಬ ಅರಸನ ತಪ್ಪನ್ನು ಭೇದಿಸುವಂಥ ಸಾಮರ್ಥ್ಯವುಳ್ಳಂಥ ಈ ಯೋಹಾನನು ಜನಸಾಮಾನ್ಯರು ತಪ್ಪು ಮಾಡುವಾಗ ಬೇಕಾದಷ್ಟು ಜನರು ಬುದ್ಧಿವಾದ ಹೇಳ್ತಾರೆ. ಅಧಿಕಾರಸ್ಥರು ತಪ್ಪು ಮಾಡುವಾಗ ಯಾರು ಬುದ್ಧಿವಾದ ಹೇಳಲಿಕ್ಕೆ ಮುಂದೆ ಬರುವುದಿಲ್ಲ. ನಾವು ಗಮನಹರಿಸಿ ನೋಡುವಾಗ ಆದರೆ ಯೋಹಾನನು ಒಬ್ಬ ಅರಸನ ತಪ್ಪನ್ನು ಎತ್ತಿ ತೋರಿಸಿದಂಥ ಒಬ್ಬ ಧೈರ್ಯಶಾಲಿ, ಮುಖದಾಕ್ಷಿಣ್ಯವಿಲ್ಲದೆ ಮಾತನಾಡುವ ವ್ಯಕ್ತಿ ಯಾರಾದರೆ ಇದ್ದರೆ ಅದುವೇ ಯೋಹಾನನು ಅಂತ. ಸಿಪಾಯಿ ತಪ್ಪನ್ನು ಖಂಡಿಸಿದಂಥ ಯೋಹಾನನು, ಒಬ್ಬ ಅರಸನ ತಪ್ಪನ್ನು ಭೇದಿಸಿದಂಥ ಯೋಹಾನನು, ಈತನು ಯೇಸು ಸ್ವಾಮಿ ಹೆಸರಿನ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ. ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನಾಗಿದ್ದಾನೆ, ಆತನ ಕೆರಗಳ ಬಾರನಾದರೂ ಬೊಗ್ಗಿಕೊಂಡು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. ಯೇಸು ಸ್ವಾಮಿ ಶಕ್ತನು ಅಂದರೆ ಯೋಹಾನನು ಅಶಕ್ತನು ಅಂತ ಅರ್ಥ. ಯೇಸು ಸ್ವಾಮಿಯ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ ಅಂತ. ಇಂದಿನ ಈ ಸಮಾಜವನ್ನು ಗಮನಹರಿಸಿ ನೋಡುವಾಗ ಜನರು ಯಾರು ತಗ್ಗಿಸಿಕೊಳ್ಳುವ ಸ್ಥಿತಿಯಲ್ಲಿ ಈಗ ಇಲ್ಲ. ಎಲ್ಲರ ಒಳಗಡೆ ಅಹಂಭಾವ,
ನನ್ನಲ್ಲಿ ಶಿಕ್ಷಣದ ಕೊರತೆ ಇದೆಯೇನು, ನನ್ನ ಹತ್ರ ಆಸ್ತಿ ಇಲ್ಲೇನು, ನನಗೆ ಸೌಂದರ್ಯದ ಕಡಿಮೆಯೇನು, ನನ್ನ ಹತ್ರ ಪರಾಕ್ರಮದ ಕೊರತೆಯೇನು, ನಾನು ಯಾಕೆ ಜನರ ಮುಂದೆ ತಗ್ಗಿಸಿಕೊಳ್ಳಬೇಕಂಥೇಳಿ ಎಲ್ಲರೂ ಅಹಂಭಾವದಿಂದ ಜೀವಿಸ್ತಾರೆ. ಆದರೆ ಯೋಹಾನನಿಂದ ಕಲಿಯುವಂಥದ್ದು ತಗ್ಗಿಸಿಕೊಳ್ಳುವಂಥದ್ದು. ಯೋಹಾನನು ದೇವರ ಹಸ್ತದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡನು. ಆ ದೆಸೆಯಿಂದಲೇ ದೇವರು ಅವನನ್ನು ಇಡೀ ಪುರುಷರಲ್ಲಿಯೇ ಮಹಾಪುರುಷರ ಪಟ್ಟಕ್ಕೆ ಪಾಲುಗಾರನಾದನು. ತಗ್ಗಿಸಲ್ಪಟ್ಟಂಥ ಯೋಹಾನನು ಹೆಚ್ಚಿಸಲ್ಪಟ್ಟನು. ನಾವು ಏನಾದರೂ ಆಶೀರ್ವದಿಸಲ್ಪಡಬೇಕು, ಉನ್ನತವಾದಂಥ ಸ್ಥಾನದ ಕಡೆಗೆ ಹೋಗಬೇಕು ಅನ್ನುವಂಥ ಹಂಬಲ, ಲವಲವಿಕೆ ಏನಾದರೂ ನಮ್ಮ ಅಂತರ್ಯದಲ್ಲಿರುವುದಾದರೆ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಯೋಹಾನನು ತಗ್ಗಿಸಿಕೊಂಡನು, ಮಹಾಪುರುಷರ ಪಟ್ಟಕ್ಕೆ ಪಾಲುಗಾರನಾದನು. ಪ್ರಿಯ ದೇವಜನರೇ, ನೀವೇನಾದರೂ ಉನ್ನತಿಯನ್ನು ಅನುಭವಿಸಬೇಕೆನ್ನುವಂಥ ಹಂಬಲ ನಿಮ್ಮಲ್ಲಿರುವುದಾದರೆ ದೇವರ ಮುಂದೆ ತಗ್ಗಿಸಿಕೊಳ್ಳಲಿಕ್ಕೆ ಪ್ರಯಾಸ ಪಡ್ರಿ ಅಂತ. ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಗಮನಹರಿಸಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ ಶತಾಧಿಪತಿ ಬಗ್ಗೆ ಬರೆಯಲ್ಪಟ್ಟದೆ. ಒಬ್ಬ ಶತಾಧಿಪತಿ ಯೇಸುಸ್ವಾಮಿ ಹತ್ತಿರ ಬಂದು ಕೇಳ್ತಾರೆ, ಗುರುವೇ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀವು ಬರೀ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಗುಣ ಹೊಂದುತ್ತಾನೆ ಅಂತ. ಈ ಶತಾಧಿಪತಿ, ಶತ ಅಂದರೆ 100, ಪತಿ ಅಂದರೆ ಒಡೆಯ ಅಂತ. ಈ 100 ಜನರ ಮೇಲೆ ಒಡೆಯನೆನಿಸಿಕೊಂಡ ಈ ಶತಾಧಿಪತಿ ಯೇಸುಸ್ವಾಮಿ ಹತ್ತಿರ ಬಂದು ತಗ್ಗಿಸಿಕೊಳ್ಳುತ್ತಾನೆ ಅಂತ. 100 ಜನ ಹೋಗ್ರಪ್ಪ ಅಂದರು ಹೋಗ್ತಾರೆ, 100 ಜನ ಬರ್ರಪ್ಪ ಅಂದರು ಬರ್ತಾರೆ. 100 ಜನರ ಮೇಲೆ ಒಡೆಯನೆನಿಸಿಕೊಂಡ ಈ ಶತಾಧಿಪತಿ ಯೇಸುಸ್ವಾಮಿಯ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾರೆ. ಗುರುವೇ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ತನ್ನನ್ನು ತಾನು ದೇವರ ಮುಂದೆ ತಗ್ಗಿಸಿಕೊಂಡ ಕಾರಣ ಅದೇ ಗಳಿಗೆಯಲ್ಲಿ ಅವನಾಳಿಗೆ ಸೌಖ್ಯವನ್ನು ಸಿಕ್ಕಿತ್ತು. ಪ್ರಿಯರೇ, ಗಮನಿಸ್ತೇವೆ, ಶತಾಧಿಪತಿ ತಗ್ಗಿಸಿಕೊಂಡ ತನ್ನ ಆಳಿಗೆ ಸೌಖ್ಯವನ್ನು ತಂದುಕೊಂಡನು. ಗೊತ್ತು, ಇದರಿಂದ ಏನು ಕಲಿಯುತ್ತೇವೆ? ನಮ್ಮ ಬದುಕಿನಲ್ಲಿ ನಾವೇನಾದರೂ ಸಂತೃಪ್ತರಾಗಿ ಬದುಕಬೇಕು, ಆರೋಗ್ಯವಂತರಾಗಿ ಬಾಳಬೇಕೆನ್ನುವಂಥ ಹಂಬಲ ನಮಗಿರುವುದಾದರೆ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ನಾವು ಆಶೀರ್ವಾದಕ್ಕೆ ಪಾಲುಗಾರರಾಗ್ತೇವೆ. ಶತಾಧಿಪತಿ ತಗ್ಗಿಸಿಕೊಂಡನು, ತನ್ನ ಆಳಿಗೆ ಸೌಖ್ಯವನ್ನು ತಂದನು. ತನ್ನ ಅಧಿಕಾರವು ದೇವರ ಮುಂದೆ ಲೆಕ್ಕಗೆ ತೆಗೆದುಕೊಳ್ಳಲಿಲ್ಲ. ಅಧಿಕಾರ ಕೊಟ್ಟಂಥ ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡನು. ಪ್ರಿಯರ, ನಾವೇನಾದರೂ ತಗ್ಗಿಸಿಕೊಂಡು ಬದುಕುವುದಾದರೆ ಅಂದು ಶತಾಧಿಪತಿ ತನ್ನ ಆಳಿಗೆ ಸೌಖ್ಯವನ್ನು ತಂದುಕೊಂಡ ಹಾಗೆ ನಮ್ಮ ನಿಜ ಬದುಕಿನಲ್ಲಿಯೂ ನಮಗೆ ಸಂಬಂಧಪಟ್ಟವರಲ್ಲಿಯೂ ನಾವು ಆರೋಗ್ಯವಂತರಾಗಿ ಬದುಕಬೇಕೆನ್ನುವಂಥ ಹಂಬಲ, ಲವಲವಿಕೆ ನಮಗಿರುವುದಾದರೆ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವ. ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಗಮನಹರಿಸಿ ನೋಡುವುದಾದರೆ ಸೊಲೊಮೋನನು, ದಾವೀದನ ಮಗನಾದ ಸೊಲೊಮೋನನ ಬಗ್ಗೆ ಗಮನಹರಿಸುವುದಾದರೆ ಮೊದಲನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ. ದೇವರು ಸೊಲೊಮೋನನಿಗೆ ಅರಸನಾಗಿ ನೇಮಕ ಮಾಡ್ತಾರೆ. ಆಗ ಸೊಲೊಮೋನನು ಕೊಟ್ಟ ಉತ್ತರ ಏನು? ದೇವರೇ, ನಾನು ವ್ಯವಹಾರಿಕ ಜ್ಞಾನ ಇಲ್ಲದವನು, ವಯಸ್ಸಿನಲ್ಲಿ ಇನ್ನೂ ಚಿಕ್ಕವನಾಗಿದ್ದೇನೆ. ದೇವರು ಸೊಲೊಮೋನನಿಗೆ ಅರಸನಾಗಿ ನೇಮಕ ಮಾಡುವಾಗ ಹೇಳ್ತಾನೆ, ನಾನಿನ್ನು ಚಿಕ್ಕವನು, ನಾನು ಜ್ಞಾನಹೀನನು ಎಂಬುದಾಗಿ ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತಾನೆ. ಅಧಿಕಾರ ಕೊಡುವಾಗ ಹೇಳ್ತಾರೆ, ನಾನು ಚಿಕ್ಕವನು, ಜ್ಞಾನಹೀನನು. ಇವತ್ತು ಬಹಳಷ್ಟು ಜನರು ಅಧಿಕಾರಕ್ಕೋಸ್ಕರ ತನ್ನ ಅರ್ಹತೆಗಳ ಪಟ್ಟಿಯನ್ನೆತ್ತಿ ತೋರಿಸ್ತಾರೆ. ಆದರೆ ಇಲ್ಲಿ ಯೋಹಾನನು, ಇಲ್ಲಿ ಗಮನಿಸುವಾಗ ಸೊಲೊಮೋನನು ತಗ್ಗಿಸಿಕೊಳ್ಳುತ್ತಾನೆ. ತಗ್ಗಿಸಿಕೊಂಡ ಕಾರಣ ದೇವರವನಿಗೆ ಮಹಾಜ್ಞಾನಿಯಾಗಿ ನೇಮಕ ಮಾಡಿದನು. ಬಹಳಷ್ಟು ಜನರು ಅಧಿಕಾರಕ್ಕೋಸ್ಕರ ಬೇಕಾದ ಕಸರತ್ತುಗಳನ್ನು ಮಾಡಿ ತೋರಿಸ್ತಾರೆ, ನನ್ನಲ್ಲಿಂಥ ಅರ್ಹತೆಗಳಿಂತ ಎತ್ತಿ ತೋರಿಸ್ತಾರೆ. ಆದರೆ ಇಲ್ಲಿ ಗಮನಿಸುವಾಗ ಸೊಲೊಮೋನನು ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತಾನೆ. ತಗ್ಗಿಸಿಕೊಂಡ ದಿಸೆಯಿಂದ ದೇವರವನನ್ನು ಮಹಾಜ್ಞಾನಿ ಪಟ್ಟಕ್ಕೆ ನೇಮಿಸ್ತಾರೆ. ಸೊಲೊಮೋನಂತೆ ಜ್ಞಾನಿಯು ಇನ್ನು ಮುಂದೆ ಹುಟ್ಟುವುದಿಲ್ಲ ಅಂಥೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟದೆ. ನಾವಿಂದು ಅಂತರಿಕ್ಷದಲ್ಲಿ ಹಾರಾಡ್ತಾ ಇದ್ದೇವೆ, ಭೂಗರ್ಭದ ಸಂಗತಿಗಳನ್ನು ಪತ್ತೆ ಹಚ್ಚಿ ತಿಳ್ಕೊಳ್ತಿದ್ದೇವೆ. ಇಷ್ಟೆಲ್ಲನೂ ವೈಜ್ಞಾನಿಕವಾಗಿ ಮುಂದುವರೆದರೂ ಸೊಲೊಮೋನಷ್ಟು ಜ್ಞಾನಿಗಳು ಅಲ್ಲವೇ ಅಲ್ಲ ಎಂಬುದಾಗಿ ಸತ್ಯವೇದ ಸಾರಿ ಹೇಳುತ್ತದೆ.
ಈ ಲೋಕದಲ್ಲಿ ಬದುಕಲಿಕ್ಕೆ ಜ್ಞಾನ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ಜ್ಞಾನ ಎಲ್ಲಿಂದ ಬರುತ್ತೆ? ಜ್ಞಾನ ನಿಧಿಯಾದಂಥ ದೇವರ ಸಮ್ಮುಖದಿಂದ ಮಾತ್ರ ಬರಲು ಸಾಧ್ಯ ಎನ್ನುವಂಥದ್ದು. ಹಾಗಾಗಿ ಈ ಸೊಲೊಮೋನನು ದೇವರ ಮುಂದೆ ಜ್ಞಾನಹೀನನೆಂದು ತಗ್ಗಿಸಿಕೊಂಡನು, ದೇವರವನನ್ನು ಮಹಾಜ್ಞಾನಿಯಾಗಿ ಮಾಡಿದನು. ಪ್ರಿಯ ದೇವಜನರೇ, ಈ ಲೋಕಯಾತ್ರೆಯಲ್ಲಿ ಜ್ಞಾನವಂತರಾಗಿ ಬದುಕಬೇಕು. ಆ ಹಂಬಲ ಲವಲವಿಕೆ ಏನಾದರೂ ಇರುವುದಾದರೆ ನಾವೇನು ಮಾಡಬೇಕಂತೆ? ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಸೊಲೊಮೋನ ತಗ್ಗಿಸಿಕೊಂಡು ಜ್ಞಾನವಂತನಾದನು ಎನ್ನುವಂಥದ್ದು. ನಾವು ಪೇತ್ರನ ಬಗ್ಗೆ ಗಮನಹರಿಸಿ ನೋಡೋದಾದರೆ, ಲೂಕನ ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದೆ, ಪೇತ್ರನು ಇಡೀ ರಾತ್ರಿ ಎಲ್ಲ ಪ್ರಯಾಸಪಟ್ಟರೂ ಆತನಿಗೆ ಒಂದು ಮೀನನ್ನೂ ಸಿಕ್ಕಲಿಲ್ಲ. ಯೇಸು ಸ್ವಾಮಿ ಪೇತ್ರನ ದೋಣಿಯಲ್ಲಿ ಕುಳಿತು ದಡಿಯಲಿದ್ದವರಿಗೆ ಉಪದೇಶ ಮುಗಿದ ಮೇಲೆ ದೇವರು ಪೇತ್ರನಿಗೆ ಹೇಳ್ತಾರೆ, ಪೇತ್ರನೇ, ನಿನ್ನ ಬಲೆಯನ್ನು ಆಳವಾದ ಸ್ಥಳಕ್ಕೆ ಹಾಕು. ಆಗ ಪೇತ್ರನು ಕೊಟ್ಟಂಥ ಉತ್ತರ ಏನಂದರೆ, ಗುರುವೇ, ಇಡೀ ರಾತ್ರಿ ಎಲ್ಲ ಪ್ರಯಾಸಪಟ್ಟಿದ್ದೇನೆ, ಒಂದು ಮೀನನ್ನೂ ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ ಬಲೆಯನ್ನು ಹಾಕುತ್ತೇನೆ. ಮೀನು ಸಿಗದಿದ್ದ ಮೇಲೆ ಪೇತ್ರ ಯಾಕೆ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು? ಮೀನು ಹಿಡಿದು ಮಾರಾಟ ಮಾಡಿ ಬಂದ ಹಣದಿಂದ ಜೀವನ ಮಾಡಬೇಕು. ಮೀನಿಲ್ಲ ಅಂದರೆ ಪೇತ್ರನಿಗೆ ಬದುಕಿಲ್ಲ. ಆ ದೆಸೆಯಿಂದ ಪೇತ್ರನು ಆ ದಡೆಯನ್ನು ಬಿಟ್ಟು ಸುತ್ತುತ್ತಿರಲಿಲ್ಲ, ಅಲ್ಲೇ ನಿಂತುಕೊಂಡ. ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ, ನಿನ್ನ ಬಲೆಯನ್ನು ಆಳವಾದ ಸ್ಥಳಕ್ಕೆ ಹಾಕು. ಆವಾಗ ಪೇತ್ರನು ಬಲೆಯನ್ನು ಬೀಸಿದಾಗ ರಾಶಿ ರಾಶಿ ಮೀನುಗಳನ್ನು ಪಡ್ಕೊಂಡನು. ಆಗ ಪೇತ್ರ ವಿಸ್ಮಯಪಟ್ಟು, ದೇವರೇ, ನನ್ನ ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು. ಆವಾಗ ಸ್ವಾಮಿ ಹೇಳ್ತಾರೆ, ಪೇತ್ರನೇ, ನಾನು ನಿನ್ನನ್ನು ಮನುಷ್ಯನಿಡಿಯುವ ಬೇಸ್ತರನಾಗಿ ಮಾಡ್ತೇನೆ. ಆಗ ಪೇತ್ರ ಏನು ಮಾಡ್ತಾನೆ? ಬಲೆ, ಮೀನು, ದೋಣಿ ಎಲ್ಲವೂ ಬೀಸಾಕಿ ಯೇಸುವಿನ ಹಿಂದೆ ಹೊರಟನು. ಕೆಲವು ದಿವಸಗಳಾದ ಮೇಲೆ ಮತ್ತೇನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 18ನೇ ವಚನದಿಂದ ಓದಿ ನೋಡುವಾಗ, ಕಪೆರ್ನೌಮಿನಲ್ಲಿ ದೇವಾಲಯದ ತೆರಿಗೆ ಕಟ್ಟುವ ಸಂದರ್ಭ ಬಂತು. ಆಗ ಯೇಸು ಸ್ವಾಮಿ ಹತ್ರನೂ ಕಾಸಿರಲಿಲ್ಲ, ಶಿಷ್ಯನಾಗಿರುವಂಥ ಪೇತ್ರನ ಹತ್ರನೂ ಬಿಡಿ ಕಾಸಿರಲಿಲ್ಲ. ಆವಾಗ ಸ್ವಾಮಿ ಪೇತ್ರನಿಗೆ ಕರೆದು ಹೇಳ್ತಾರೆ, ಪೇತ್ರನೇ, ಒಂದು ಗಾಳನ್ನು ತಕ್ಕೊಂಡು ನೀನು ಸಮುದ್ರಕ್ಕೆ ಹೋಗು, ಸಮುದ್ರದಲ್ಲಿ ಗಾಳನ್ನು ಹಾಕು, ಅದಕ್ಕೆ ಒಂದು ಮೀನು ಸಿಗ್ತದೆ, ಅದರ ಬಾಯಿ ತೆಗೆದು ನೋಡು, ಒಂದು ನಾಣ್ಯ ಸಿಗ್ತದೆ, ನಮ್ಮಿಬ್ಬರದಂತೆ ಹೇಳಿ ಕ್ರಯ ಕಟ್ಟು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಗಮನಿಸ್ತೇವೆ, ದೇವರು ಪೇತ್ರನಿಗೆ ಬಲೆಗಳನ್ನು ಹಾಕಿ ರಾಶಿ ರಾಶಿ ಮೀನು ಹಿಡಿಯುವಂಥ ಈ ಪೇತ್ರನಿಗೆ ಗಾಳನ್ನು ತಕ್ಕೊಂಡು ಸಮುದ್ರಕ್ಕೆ ಹೋಗುವಂತ ಹೇಳ್ತಾರೆ. ರಾಶಿ ಮೀನು ಹಿಡಿಯುವ ಕೆಲಸವನ್ನು ಬಿಡಿಸಿ ತನ್ನ ಹಿಂಬಾಲಕನಾಗಿ ಕರೆದಂಥ ದೇವರು ಈಗ ಆತನಿಗೆ ಒಂದು ಮೀನು ಹಿಡಿಲಿಕ್ಕೆ ಕಳಿಸ್ತಾರೆ. ಆದರೆ ಪೇತ್ರ ಮರು ಮಾತನಾಡಲಿಲ್ಲ. ಈ ಪೇತ್ರ ದೇವರ ಮುಂದೆ ತಗ್ಗಿಸಿಕೊಂಡು ಗಾಳು ತಕ್ಕೊಂಡು ಸಮುದ್ರಕ್ಕೆ ಹೋಗ್ತಾನೆ. ಈ ಪೇತ್ರ ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡನು ಅಂತ. ಅಷ್ಟೇ ಅಲ್ಲ, ಪೇತ್ರನು ತನ್ನ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದನು. ಗಾಳು ಹಾಕಿದಾಗ ಮೀನು ಸಿಗ್ತದೆ, ಅದರ ಬಾಯಿ ತೆಗೆದಾಗ ಒಂದು ನಾಣ್ಯ ಸಿಗ್ತದೆ. ಆ ನಾಣ್ಯ ಏನು ಪಾಕೆಟಲ್ಲಿ ಹಾಕ್ಕೊಂಡು ಇನ್ನೊಂದು ಮೀನು ಹಿಡಿಯೋಕ್ಕೆ ಹೋಗಲಿಲ್ಲ. ಅಂದರೆ ಪೇತ್ರ ತನ್ನ ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದನು. ಇವತ್ತು ಬಹಳಷ್ಟು ಜನರು ತಮಗೆ ಕೊಡಲ್ಪಟ್ಟಂತೆ ಜವಾಬ್ದಾರಿಕೆಯಲ್ಲಿ, ತಮಗೆ ಕೊಡಲ್ಪಟ್ಟಂತೆ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡ್ತಾ ಇಲ್ಲ. ಅದರಿಂದಲೇ ಅಶಾಂತಿಗೆ ಮೂಲ ಕಾರಣ. ಗಮನಿಸ್ತೇವೆ, ಪೇತ್ರನು ತನ್ನ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ವಹಿಸಿಕೊಂಡನು. ದೇವರ ಮುಂದೆ ತಗ್ಗಿಸಿಕೊಂಡಂಥ ಈ ಪೇತ್ರನು ಏನು ಮಾಡ್ತಾನೆ? ಮೊದಲನೇ ಪೇತ್ರ 5ನೇ ಅಧ್ಯಾಯ ಅದರ 6ನೇ ವಚನದಲ್ಲಿ ಬರೀತಾನೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತುವನು ಎಂಬುದಾಗಿ. ಸರ್ವ ಸಾಮರ್ಥ್ಯವುಳ್ಳ ದೇವರ ಹಸ್ತದಲ್ಲಿ ತಗ್ಗಿಸಿಕೊಳ್ಳುವುದಾದರೆ ದೇವರು ಮೇಲಕ್ಕೆತ್ತುತ್ತಾನೆ ಅಂತ. ನಾವು ಆಶೀರ್ವಾದ ಹೊಂದಬೇಕಂತಿದ್ರೆ ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಪೇತ್ರ ದೇವರ ಮುಂದೆ ತಗ್ಗಿಸಿಕೊಂಡ, ತನ್ನ ಪ್ರಿಯ ಶಿಷ್ಯರಲ್ಲಿ ಒಬ್ಬನೆಂದು ಎಣಿಸಲ್ಪಟ್ಟನು. ದೇವರಿಗೆ ಪ್ರಿಯರಾಗಿ ಬದುಕಬೇಕೆನ್ನುವಂಥ ಏನಾದರೂ ಆಸೆ ಇದ್ದರೆ,
ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕೆನ್ನುವಂಥ ಹಂಬಲ ಇದ್ದರೆ ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಅದಕ್ಕೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ಹೇಳ್ತದೆ? ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು ಎಂಬುದಾಗಿ ನಾವು ಗಮನಿಸ್ತೇವೆ. ಅದಕ್ಕೆ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟದೆ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವವನು, ನಿಮ್ಮಲ್ಲಿ ಮುಖ್ಯಸ್ಥನಾಗಬೇಕೆನ್ನುವವನು ಎಲ್ಲರ ಆಳಾಗಿ ದುಡಿಬೇಕು, ಸೇವಕನಾಗಬೇಕು ಅಂತ ಹೇಳ್ತಾನೆ. ಆಕಾಶದಿಂದ ಬಿದ್ದಂಥ ಮಳೆ ನೀರು ಎಲ್ಲಿ ಹರಿದು ಹೋಗ್ತದೆ? ಎತ್ತರವಾದ ಸ್ಥಳ ಕಡೆಗೆ ಹೋಗುವುದಿಲ್ಲ, ತಗ್ಗಿನ ಕಡೆಗೆ ಹಾದು ಹೋಗ್ತದೆ. ಹಾಗೆಯೇ ದೇವರ ಆತ್ಮನು ಯಾರೊಂದಿಗೆ ಕೆಲಸ ಮಾಡ್ತಾನೆ, ಯಾರು ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತಾರೋ ದೇವರವ್ರ ಮೂಲಕ ತನ್ನ ಕಾರ್ಯವನ್ನು ಮಾಡ್ತಾನೆ. ಅದಕ್ಕಾಗಿ ಫಿಲಿಪ್ಪ 2ನೇ ಅಧ್ಯಾಯ 5ನೇ ವಚನವನ್ನು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಸಿಂಹಾಸನವನ್ನು ತೊರೆದು ದಾಸನ ರೂಪವನ್ನು ಧರಿಸಿಕೊಂಡವನಾಗಿ ಶಿಲುಬೆ ಮರಣವನ್ನು ಹೊಂದುವಷ್ಟು ತನ್ನನ್ನು ತಾನು ತಗ್ಗಿಸಲ್ಪಟ್ಟವನು. ಆ ತಗ್ಗಿಸಲ್ಪಟ್ಟ ರಕ್ತದಿಂದಲೇ ನಾವೆಲ್ಲರೂ ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಆದರೆ ನಮ್ಮ ರಕ್ತದಲ್ಲಿ ಯಾಕೆ ಹೆಚ್ಚಳ? ಅದರಿಂದ ಗಮನಿಸುವಂಥದ್ದು, ನಾವ್ಯಾವಾಗಲೂ ತಗ್ಗಿಸಲ್ಪಡಬೇಕು. ತಗ್ಗಿಸಲ್ಪಡುವಾಗ ಆಶೀರ್ವಾದಕ್ಕೆ ಪಾಲುಗಾರರಾಗ್ತೇವೆ. ಗಮನಹರಿಸಿ ನೋಡುವಾಗ ಯೋಹಾನನು ತಗ್ಗಿಸಲ್ಪಟ್ಟನು, ಮಹಾಪುರುಷರ ಪಟ್ಟಕ್ಕೆ ಪಾಲುಗಾರನಾದನು. ಶತಾಧಿಪತಿ ತಗ್ಗಿಸಲ್ಪಟ್ಟನು, ತನ್ನ ಆಳಿಗೆ ಸೌಖ್ಯವನ್ನು ತಂದುಕೊಂಡನು. ಸೊಲೊಮೋನನು ತಗ್ಗಿಸಲ್ಪಟ್ಟನು, ಮಹಾಜ್ಞಾನಿ ಅನಿಸಿಕೊಂಡನು. ಪೇತ್ರ ತಗ್ಗಿಸಲ್ಪಟ್ಟನು, ಪ್ರಿಯ ಶಿಷ್ಯರಲ್ಲಿ ಒಬ್ಬನೆಂದು ಎಣಿಸಲ್ಪಟ್ಟನು. ಪ್ರಿಯ ದೇವಜನರೇ, ನಾವು ತಗ್ಗಿಸಿಕೊಳ್ಳುವುದಾದರೆ ಆಶೀರ್ವಾದಕ್ಕೆ ಪಾಲುಗಾರರಾಗ್ತೇವೆ. ತಗ್ಗಿಸಿಕೊಳ್ಳಲು ಎಷ್ಟು ಸಂತೋಷ ಇದೆ, ಆನಂದ ಇದೆ, ಅದು ಇನ್ನಾವುದರಲ್ಲಿ ಸಿಕ್ಕುವುದಿಲ್ಲ. ಅಧಿಕಾರಕ್ಕಿಂತ ಹೆಚ್ಚಿನ ಸಂತೋಷ ತಗ್ಗಿಸಿಕೊಳ್ಳುವುದರಲ್ಲಿದೆ. ಅಹಂಭಾವದಕ್ಕಿಂತ ಹೆಚ್ಚಾಗಿ ನಮ್ರತೆಯಲ್ಲಿದೆ. ಹಾಗಾಗಿ ನಾವು ಯಾವಾಗಲೂ ತಗ್ಗಿಸಲ್ಪಡುತ್ತಾ ಇರಬೇಕು. ನಮ್ಮ ಕರ್ತನಾದ ಯೇಸು ಸ್ವಾಮಿ ಅದೇ ಮಾದರಿ ಜೀವನವನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಗುರುವಿನ ಪಾದ ಶಿಷ್ಯ ತೊಳೆಯುವುದು ಸಹಜ, ಆದರೆ ಶಿಷ್ಯರ ಪಾದ ಗುರು ತುಳಿದಿದ್ದಾನೆ. ಯೇಸು ಸ್ವಾಮಿ ತೊಳೆಯುವುದರ ಮೂಲಕ ತನ್ನ ದೀನತೆಯನ್ನು ಪ್ರಕಟಗೊಳಿಸಿದ್ದಾನೆ. ಅದರಿಂದ ಗಮನಿಸೋಣ ಪ್ರಿಯರೇ, ನಾವು ತಗ್ಗಿಸಲ್ಪಡುತ್ತಾ ಕರ್ತನ ಆಶೀರ್ವಾದಕ್ಕೆ ಪಾಲುಗಾರರಾಗುವಂತೆ ದೇವರಾತ್ಮನು ಸಹಾಯ ಮಾಡಲಿ ಅಂಥೇಳಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಕನಿಕರವುಳ್ಳ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ನಿನ್ನ ವಾಕ್ಯವನ್ನು ಆಲಿಸ್ತಿರುವಂಥ ಪ್ರತಿಯೊಬ್ಬರೂ ದೀನತೆಯನ್ನು ಮೈಗೂಡಿಸಿಕೊಂಡು ನಿನ್ನಲ್ಲಿರುವ ಆಶೀರ್ವಾದವನ್ನು ನಿಜ ಬದುಕಿನಲ್ಲಿ ಅನುಭವಿಸುವಂತೆ ನಿನ್ನ ಆತ್ಮನ ಬಲವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.